ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ನಿಂತಿರುವ ಜಾಗ ನಿಮಗೆಲ್ಲ ಹೊಸತಾಗಿರಬಹುದು. ಇದು ನನ್ನ ಆಫೀಸಿನ ಮೇಲೆ ಇರುವಂತಹ ಫ್ಲೋರ್ ಆಯಿತಾ. ಇಲ್ಲಿ ಪ್ಲೇ ಏರಿಯಾದು ಆಫೀಸ್ ಇದ್ದು, ಹಾಗೆ ಅಲ್ಲಿ ವಾಕ್ ಎಲ್ಲ ಮಾಡ್ತಾರೆ ಕೆಲವರು. ನಾವು ಕೂಡ ವಾಕ್ ಹೋಗಿದ್ದೆವು, ನಾನು ಮತ್ತು ನನ್ನ ಟೀಮ್ಮೇಟು. ಹಾಗೆ ಇಲ್ಲಿಂದ ಬೆಂಗಳೂರು ಹೇಗೆ ಕಾಣ್ತಾ ಉಂಟು ಅಂತ ನೋಡಿ ನೀವೇ. ಇಲ್ಲಿ ಕೆಲವರು ಆಟ ಆಡ್ತಾರೆ, ಹಾಗೆ ಕೆಲವೊಂದಷ್ಟು ಜನ ವಾಕ್ ಮಾಡ್ತಾರೆ. ಇದೆಲ್ಲ ಆಗಿ ಮತ್ತೆ ಆಫೀಸಿಂದ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗುವ ಹೊತ್ತಿಗೆ ಒಳ್ಳೆ ಮಳೆ ಬಂದಿತ್ತು. ಎಷ್ಟು ಮಳೆ ಅಂತ ಹೇಳಿದರೆ ಉಂಟಲ್ವಾ, ಗುಡುಗು ಸಿಡಿಲು ಎಲ್ಲ ಕೂಡ ಇತ್ತು, ಗಾಳಿ ಎಲ್ಲ. ಹಾಗೆ ಕ್ಯಾಬಿನ ವಿಂಡೋ ಎಲ್ಲ ನೋಡಿ ಎಷ್ಟು ಚಂದ ಕಾಣ್ತದೆ ಮಳೆಯಲ್ಲಿ ಅಂತ ನನಗೆ ಊರ ನೆನಪಾಯಿತು ಮಳೆ ಬರುವಾಗ. ಈ ಮಳೆ ನನ್ನ ಆಫೀಸ್ನ ಹತ್ರ ಮಾತ್ರ ಇದ್ದದ್ದು, ನನ್ನ ರೂಮ್ ಹತ್ರ ತಲುಪುವಾಗ ಅಲ್ಲಿ ಒಂದೇ ಒಂದು ಹನಿ ಕೂಡ ಮಳೆ ಇಲ್ಲ ಆಯಿತಾ. ಹಾಗೆ ಈ ವಿಡಿಯೋದಲ್ಲಿ ನಾನು ಒಂದೆರಡು ದಿವಸದ ವಿಡಿಯೋ ಹಾಕ್ತೇನೆ. ಒಂದು ಈ ದಿವಸದ್ದು, ಮತ್ತೊಂದು ಮರುದಿವಸ ನಾನು ಹೇಗೆ ಊರಿಗೆ ಹೊರಡುವ ವಿಡಿಯೋ ಆಗಿರ್ತದೆ. ಹಾಗೆ ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಮರುದಿವಸ ಬೆಳಿಗ್ಗೆ ಹೊರಡುವಂಥದ್ದು ನಾನು ಮತ್ತು ಮಹೀಕ್ಷಿತ್. ಹಗಲು ಬಸ್ಸಲ್ಲಿ ಹೋಗುವ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೇವೆ, ಎಂತೆಲ್ಲ ಆಗ್ತದೆ ಅಂತ ನೋಡುವ ಅಂತ ಕಾಯ್ತಾ ಇದ್ದೆವು. ನಾನು ಈಗಷ್ಟೇ ನನ್ನ ರೂಮ್ ತಲುಪಿದೆ. ನಾನು ರಾಗಿ ಕಾಫಿ ಅಥವಾ ರಾಗಿ ಮಾಲ್ಟ್ ಅಂತ ಹೇಳ್ತಾರಲ್ಲ, ಅದು ಮಾಡಿ ಕುಡಿತಾ ಇದ್ದೇನೆ. ನನಗೆ ಇದು ಕುಡಿದ್ರೆ ಮತ್ತೆಂತ ಹಸಿವೆಲ್ಲ ಆಗೋದಿಲ್ಲ. ಹಾಗಾಗಿ ಸಂಜೆ ಬಂದು ಒಂದು ಸ್ವಲ್ಪ ಈ ಥರ ಎಂತಾದರೂ ಗಟ್ಟಿದ್ದು ತಿಂದರೆ ಮತ್ತೆ ಚಂದ ಮಲಗ್ಬೋದು ರಾತ್ರಿ ಅಂತ. ಬಿಸಿ ಬಿಸಿ ಇರುವಾಗ ಕುಡಿಲಿಕ್ಕೆ ನನಗೆ ತುಂಬ ಇಷ್ಟ, ಎಷ್ಟೇ ಸೆಕೆ ಇರಲಿ. ಆದರೆ ನನಗೆ ಬಿಸಿ ಬಿಸಿಯಾಗಿ ಕಾಫಿ ಆಗಿರಬಹುದು, ಹಾಲಾಗಿರಬಹುದು, ಈ ರೀತಿ ರಾಗಿ ಮಾಲ್ಟ್ ಎಂಥದಿದ್ರು ಕೂಡ ನನಗೆ ಬಿಸಿ ಇರಬೇಕು, ತುಂಬ ಬಿಸಿ ಬಿಸಿ ಇರಬೇಕು, ಆಗ ಖುಷಿ ಆಗೋದು ಕುಡಿಲಿಕ್ಕೆ. ಇದೀಗ ಮರುದಿವಸದ ವಿಡಿಯೋ. ನಾನು ಆಫೀಸಿಂದ ರೂಮಿಗೆ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಈಗ ಅತ್ತಿಗೆ ಮನೆಗೆ ಹೋಗ್ತಾ ಇರುವಂಥದ್ದು. ಈ ದಿವಸದ ನೆಕ್ಸ್ಟ್ ಮಾರ್ನಿಂಗ್ ನಾನು ಮತ್ತೆ ಮಹಿ ಊರಿಗೆ ಹೊರಡ್ತಾ ಇರುವಂಥದ್ದು ಆಯಿತಾ. ಹಾಗೆ ನಾನು ಕಾತುರಳಾಗಿದ್ದೆ. ನಾನು ಹೋದ ತಕ್ಷಣ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಶ್ರೀವಿಕಾ ಎಂತ ಮಾಡ್ತಾಳೆ, ಮಹಿ ಎಂತ ಮಾಡ್ತಾನೆ ಅಂತೆಲ್ಲ ಹೋಗಿ ನಾನು ಕಾಲಿಂಗ್ ಬೆಲ್ ಮಾಡಿದಾಗ ಶ್ರೀವಿಕಾ ಅಲ್ಲಿದ್ಲು ಸೈಕಲ್ ಬಿಟ್ಟುಕೊಂಡು. ಅವಳು ನನ್ನನ್ನು ನೋಡಿದ ತಕ್ಷಣ ಅವಳಿಗೆ ಖುಷಿ ಆಯ್ತಾ. ಮೊದಲು ಸಣ್ಣದಿರುವಾಗ ಎಲ್ಲ ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಅವಳಿಗೆ ಬೇಕಾಗ್ತಿತ್ತು ನನ್ನೊಟ್ಟಿಗೆ ಬೆರೀಲಿಕ್ಕೆ ಅಥವಾ ಆಟ ಆಡಲಿಕ್ಕೆ ಎಲ್ಲ. ಈಗ ಹಾಗೆಂತ ಇಲ್ಲ, ಈಗ ಅವಳಿಗೆ ನನ್ನನ್ನು ಫುಲ್ ಪರಿಚಯ ಆಗಿದೆ. ಹಾಗೆ ಹೋದ ಕೂಡಲೇ ನಗ್ತಾ ವೆಲ್ಕಮ್ ಮಾಡ್ತಾಳೆ ಅವಳು. ಹಾಗೆ ನಾನು ಹೋಗುವ ಸಮಯಕ್ಕೆ ಸರಿಯಾಗಿ ಮಹಿ ಸ್ನಾನ ಎಲ್ಲ ಮಾಡಿ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದ. ಹಾಗಾದ ಕಾರಣ ಅವನು ವಿಡಿಯೋದಲ್ಲಿ ಕಾಣಲಿಕ್ಕೆ ಸಿಗ್ಲಿಲ್ಲ ಹೋದ ತಕ್ಷಣ. ಎಂತಕ್ಕದಕ್ಕೆ ಪೆಟ್ಟು ಕೊಡುದು? ಪಾಪ ಅಲ್ಲದ, ಹೇಳಿದಂಗೆ ಕೇಳ್ತಿಲ್ಲಯಾ? ಎಷ್ಟೇ ಆಟಿಕೆಗಳಿದ್ರು ಕೂಡ ಉಂಟಲ್ಲ, ಶ್ರೀವಿಕನಿಗೆ ಈ ಮೊಲ ಅಂತ ಹೇಳಿದರೆ ತುಂಬ ಇಷ್ಟ ಅಂತೆ. ಅವಳಮ್ಮ ಹೇಳ್ತಾ ಇರ್ತಾರೆ ಆಯಿತಾ. ಈ ಮೊಲಕ್ಕೆ ಒಂದು ವೇಳೆ ಜೀವ ಇರ್ತಿದ್ರೆ ಅದು ಯಾವಾಗಲೂ ಸತ್ತು ಹೋಗ್ತಾ ಇತ್ತು, ಅಷ್ಟು ಕೂಡ ಅದನ್ನು ಮುದ್ದು ಮಾಡೋದಂತೆ, ಅದನ್ನು ಮನುಷ್ಯರ ಹಾಗೆ ಟ್ರೀಟ್ ಮಾಡ್ತಾಳಂತೆ ಶ್ರೀವಿಕಾ. ಹಾಗೆ ನೋಡ್ತಾ ಇರಬಹುದು ನೀವು ಕೂಡ, ಅದಕ್ಕೆ ಹೊಡೆಯೋದು ಮತ್ತು ಅದನ್ನು ಮುದ್ದು ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ಲು. ಹಾಗೆ ಮಹೀಕ್ಷಿತ್ಗೆ ಕೂಡ ಅಷ್ಟೇ, ಬೆಂಗಳೂರಿಗೆ ಅಂತ ಒಂದು ವಾರಕ್ಕೋಸ್ಕರ ಬಂದದ್ದು. ಒಂದು ವಾರದಲ್ಲಿ ಎಷ್ಟೆಲ್ಲ ಸಾಧ್ಯವಾಗಿದೆ ಅಷ್ಟೆಲ್ಲ ಆಟ ಆಡಿದ್ರು ಅಂತ ಅತ್ತಿಗೆ ಹೇಳ್ತಾ ಇದ್ರು. ಹೇಗೂ ತಂಗಿಗೆ ಕೂಡ ಅಷ್ಟೇ, ಈಗ ಆಟ ಆಡುವ ವಯಸ್ಸು. ಕಳೆದ ಸಲ ಬಂದಾಗಾದರೆ ಅವಳು ಇಷ್ಟೆಲ್ಲ ಆಟ ಆಡ್ತಾ ಇರಲಿಲ್ಲ, ಸ್ವಲ್ಪ ಸಣ್ಣ ಇದ್ಲು, ನಡಿಲಿಕ್ಕೆಲ್ಲ ಸ್ವಲ್ಪ ಕಲಿತಾ ಇದ್ಲಷ್ಟೇ, ಹೀಗೆಲ್ಲ ಹೇಳ್ತಾ ಇದ್ರು. ಆದರೆ ಈ ಸಲ ಅಣ್ಣ ಮತ್ತು ತಂಗಿಗೆ ಇಬ್ಬರಿಗೆ ಕೂಡ ಸರಿಯಾಗಿ ಆಟ ಆಡಲಿಕ್ಕೆ ಸಮಯ ಸಿಕ್ಕಿದೆ. ಸಾಕಷ್ಟು ಆಟಿಕೆಗಳು ಕೂಡ ಇತ್ತು. ಹಾಗೆ ಪಾರ್ಕಿಗೆ ಹೋದದ್ದು, ನಾವು ಹೋದ ವಿಡಿಯೋ ಎಲ್ಲ ಹಾಕಿದ್ದೆಲ್ಲ ನಾನು. ಹೀಗೆ ಸಾಕಷ್ಟು ಕಡೆ ಎಲ್ಲ ಹೋಗಿದ್ದೆವು. ಅದರ ಜೊತೆಗೆ ಮನೆಯಲ್ಲೇ ಕೂತ್ಕೊಂಡು ಮತ್ತಷ್ಟು ಆಟ ಆಡಿದ್ದಾರೆ ಅಂತ ಹೇಳಿದ್ರು ಅತ್ತಿಗೆ. ತುಂಬ ಖುಷಿ ಆಯ್ತಂತೆ ಇಬ್ಬರಿಗೆ ಕೂಡ. ಹಾಗೆ ಮಹೀಕ್ಷಿತ್ ಕೂಡ ಅಷ್ಟೇ, ಇನ್ನು ಶಾಲೆ ಎಲ್ಲ ಪ್ರಾರಂಭ ಆಗ್ತದೆ ಅಂತ ಹೇಳೋದಕ್ಕೋಸ್ಕರ ಅವನು ಮರುದಿವಸ ನನ್ನೊಟ್ಟಿಗೆ ಊರಿಗೆ ಬರ್ತಾ ಇರುವಂಥದ್ದು. ಇಲ್ಲದಿದ್ದರೆ ಇನ್ನೂ ಕೂಡ ತುಂಬ ದಿವಸ ಅಲ್ಲಿ ಇರ್ತಾ ಇದ್ದ. ನಿನ್ನ ಕೈಲಿ ಪಂತರ ಪಾಪ ಕೂಗುತ್ತು ಮೊಲ. ಎಂತ ಮಾಡ್ತೆ ನೀನು?
ತೋರಿಸು, ಎಲ್ಲಿದ್ದು ಶಾಂತ? ಆರು ಶಾಂತ? ಅದು ಶಾಂತನ? ಶ್ರೀವಿ ಕಾಳ ಕೈಯಲ್ಲಿರುವಂತಹ ಈ ಬೊಂಬೆ ಉಂಟಲ್ಲ, ನಾನು ಅವಳ ಹತ್ರ ಕೇಳಿದೆ ಅದರ ಹೆಸರೆಂತ ಅಂತ. ಅದಕ್ಕೆ ಅವಳು ಆ ಬೊಂಬೆಗೆ ಶಾಂತ ಅಂತ ಹೆಸರು ಹೇಳಿದ. ಅವಳಿಗೆ ಬಾಯಿಗೆ ಬಂದ ಹೆಸರು ಹೇಳಿದವಳು. ಅದಕ್ಕಿಂತ ಮೊದಲು ಅದಕ್ಕೆ ಹೆಸರು ಇರಲಿಲ್ಲ. ಹೀಗೆ ಸುಮ್ಮನೆ ಏನೋ ಒಂದು ಹೆಸರು ಬಂತಂತ ಹೇಳಿದ್ಲು. ಆ ಬೊಂಬೆಯ ಜೊತೆ ಇವತ್ತು ತುಂಬ ಹೊತ್ತು ಆಟಾಡ್ತಾ ಇದ್ದದ್ದು. ಹಾಗೆ ಆ ಬೊಂಬೆಗೆ ಹುಷಾರಿಲ್ಲ, ಇಲ್ಲಿ ಇಟ್ಟು ಹೋಗ್ತೇವೆ, ಮತ್ತೆ ಬರ್ತೇವೆ ಕರ್ಕೊಂಡು ಬರಲಿಕ್ಕೆ ಅಂತೆಲ್ಲ ಹೇಳಿ ಅಣ್ಣ ಮತ್ತು ತಂಗಿ ಆ ಪಾಂಡ ಕಾರಲ್ಲೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೇವೆ? ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇವತ್ತು ಮಹಿ ಬಂದಿದ್ದಾನೆ. ನನಗೆ ಊರಿಗೆ ಹೋಗ್ಲಿಕ್ಕೆ ಅಲ್ವಾ. ನಾವು ಬೆಳಿಗ್ಗೆ ಬೇಗ ಹೊರಟಿದ್ದೇವೆ. ಗೊತ್ತಿಲ್ಲ ಯಾವ ಬಸ್ ಸಿಗ್ತದೆ, ಬುಕ್ಕಿಂಗ್ ಮಾಡಲಿಲ್ಲ. ಸುಮಾರು 6:20 ಹಾಗೆ ಬಸ್ ಉಂಟು ಅಂತ. ಹಾಗೆ ಆ ಸಮಯಕ್ಕೆ ಸರಿಯಾಗಿ ನಾವು ಬಸ್ ಸ್ಟ್ಯಾಂಡಿಗೆ ತಲುಪಿದೆವು. ಇವತ್ತು ರಜೆ ಆಗಿರೋದ್ರಿಂದ ಉಂಟಲ್ವಾ, ಬಸ್ಸುಗಳೇ ಇಲ್ಲ. ನಮ್ಮ ಮಂಗಳೂರು ಕಡೆಗೆ ನಾವು 6:20ಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೇವೆ. ನಮಗೆ 7 ಗಂಟೆಗೆ ಇದು ಅಶ್ವಮೇಧ ಎಕ್ಸ್ಪ್ರೆಸ್ ಸಿಕ್ಕಿದ್ದು ಬಸ್ ಬುಕ್ಕಿಂಗ್. ಈಗ ಇವತ್ತು ರಜೆ ಆಗಿರೋದ್ರಿಂದ ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಒಟ್ಟಾರೆ. 6:20ಕ್ಕೆ ಬರಬೇಕಿತ್ತು. ನಾವು 6:20ಕ್ಕೆ ಬಸ್ ಉಂಟಂತ ಬಂದದ್ದಾಯ್ತಾ. ಈಗ ನೋಡಿದರೆ ಮತ್ತೆ 7 ಗಂಟೆ ಆಗಿದೆ. ಮತ್ತು ಮೈಸೂರು ತನಕ ನಾವು ನಿಂತುಕೊಂಡೇ ಬಂದದ್ದು, ಜಾಗ ಇರಲಿಲ್ಲ. ತುಂಬ ರಶ್ ಅಂತ ಇರಲಿಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಇದಿತ್ತು ಅಂತ, ಖಾಲಿ ಇತ್ತು. ಹಾಗಾದ ಕಾರಣ ಪರವಾಗಿಲ್ಲ. ಮತ್ತು ಈಗ ಮೈಸೂರು ರೀಚ್ ಆಗಿ ತಿಂಡಿ ಎಲ್ಲ ತಿಂದಾಯಿತು. ಈಗ ಮಹಿ ಅಂತ ತಿಂತಾ ಇದ್ದಾನೆ, ಮಹಿ ಜೇಮ್ಸ್ ತಿಂತಾ ಇದ್ದಾನೆ. ಹಾಗೆ ಮೊನ್ನೆ ಬಂದಾಗ ಮೊನ್ನೆ ಇವರ ಅಲ್ಲಿ ಹೋಗಿದ್ದೆ ಅಲ್ಲ, ಆಗ ಕೊಟ್ಟದ್ದು. ಹಾಗೆ ನಾವು ಪಿರಮಿಡ್ ವ್ಯಾಲಿಗೆಲ್ಲ ಹೋದ ಒಂದು ವಿಡಿಯೋದಲ್ಲಿ ಆ ದಿವಸ ಕೊಟ್ಟದ್ದು. ಹೌದು, ಯಾರು ನೋಡಲಿಲ್ಲ ಅಂತ ಹೇಳಿ ಆದರೆ ಹೋಗಿ ನೋಡಿ ಆಯಿತಾ. ಮತ್ತೆಂತ ಹೇಳಿದರೆ, ಹೌದು ಹೀಗೆ ರಜೆ ಇರುವ ಅವತ್ತು, ಇಲ್ಲದಿದ್ದರೆ ನಾವು ಪ್ಲ್ಯಾನ್ ಮಾಡದೆ ಬಸ್ಸಲ್ಲಿ ಹೋಗೋದಂತೆಲ್ಲ ಇದ್ರೆ ಅಲ್ವಾ, ಈ ರೀತಿ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾದ ಕಾರಣ ಮತ್ತೆ ಈಗ ನಾನು ತಿನ್ನೋದು ನಿಲ್ಲಿಸ್ತೇನೆ, ಇನ್ನು ಬೇಕಾದಾಗ ಮತ್ತೆ ತಿನ್ನುವ ಹಾಗೆಲ್ಲ. ಮತ್ತು ಮೊನ್ನೆ ಬರುವಾಗ ನನಗೆ ಸ್ವಲ್ಪ ಅರ್ಜೆಂಟ್ ಇದ್ದ ಕಾರಣ ನಾನು ನೈಟ್ ಸ್ಲೀಪರ್ ಬಸ್ ಎಲ್ಲ ಬುಕ್ ಮಾಡಿದ್ವಿ. ಇವತ್ತು ಹೇಗೂ ನನಗೆ ರಜೆ ಉಂಟಲ್ವಾ, ಹಾಗೆ ಆರಾಮ್ಸೆ ಹೋಗುವ ಡೇ ಬಸ್ಸಲ್ಲಿ, ಇವನು ಕೂಡ ಇದ್ದಾನೆಲ್ಲ ಅಂತೆಲ್ಲ ಯೋಚನೆ ಮಾಡಿದ್ದು. ಈಗ ನೋಡಿದ್ರೆ ನಾವು ಅದಕ್ಕಿಂತ ರಾತ್ರಿ ಹೊರಟು ಆದರೂ ಬೇಗ ರೀಚ್ ಆಗ್ತಿತ್ತು ಅಂತ ಅನ್ನಿಸ್ತೈತಲ್ಲ. ನಾವು ಸುಮ್ಮನೆ ಆರಾಮದಲ್ಲಿ ಹೋಗ್ಬೋದು. ಲಾಸ್ಟ್ ಟೈಮ್ ಕೂಡ ಹಾಗೆ ಹೋಗಿದ್ದೆವು, ಇವನ ಅಜ್ಜಿ ಎಲ್ಲ ಇದ್ದಾಗ ಇದೇ ಥರ ಹೋಗಿದ್ದೆವು. ಆವಾಗ ಮಾತ್ರ ಸೀಟ್ ಸಿಕ್ಕಿತ್ತು, ಬೆಂಗಳೂರಿಂದನೇ ಸಿಕ್ಕಿತ್ತು ಆವಾಗ ನಮಗೆ. ಹಾಗೆ ಆದರೆ ಈ ಸಲ ಸ್ವಲ್ಪ ತಟಪಟ ಆಗಿದೆ. ನಾವು ಈ ರೀತಿ ಆಗ್ತದಂತ ಸ್ವಲ್ಪ ಕೂಡ ಯೋಚನೆ ಮಾಡಿರಲಿಲ್ಲ, ಗೊತ್ತುಂಟ. ಬಟ್ ಇದೆಲ್ಲ ಒಂದು ಅನುಭವ. ಇನ್ನು ನೆಕ್ಸ್ಟ್ ಟೈಮ್ ಆಗುವಾಗ ಹೀಗೆಲ್ಲ ಬರುವುದಿಲ್ಲ ಇನ್ನು, ಅಲ್ವಾ? ಗೊತ್ತಿಲ್ಲ, ರಜೆಯಲ್ಲಿ ಆದ್ರೆ ಹೀಗೆ ಇನ್ನು ನೆಕ್ಸ್ಟ್ ವರ್ಷ ಎಲ್ಲ ನೋಡುವ ಎಂತ ಇವನಿಗೆ ರಜೆ. ನೆಕ್ಸ್ಟ್ ಟೈಮ್ ನಾನು ಬರೋದು ಡೌಟ್. ಯಾಕೆ? ಮಂತ್ರವಾಟ. ಕರೆಕ್ಟ್. ಹಾಗೆ ಮತ್ತೆ ಅತ್ತಿಗೆ ನಮಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಟೊಮೆಟೊ ಬಾತ್ ಮಾಡಿ ಕೊಟ್ಟಿದ್ದಾರೆ. ಹೋಗುವಲ್ಲೆಲ್ಲ ಹೋಟೆಲೆಲ್ಲ ತಿನ್ನೋದು ಬೇಡ, ಮಾಡಿಕೊಡ್ತೇನೆ ಅಂತ ಹೇಳಿ ಲಾಸ್ಟ್ ಟೈಮ್ಸ್ ಹಾಗೆ ಪಲಾವೆಲ್ಲ ಮಾಡಿಕೊಟ್ಟಿದ್ರು. ಈ ಸಲ ಒಂದು 3-4 ಬುತ್ತಿಯಲ್ಲೇ ಹಾಕಿ ಕೊಟ್ಟಿದ್ದಾರೆ, ಹಸಿವಾದಾಗೆಲ್ಲ ತಿನ್ನಿ ಅಂತ. ಒಳ್ಳೆದಾಗಿದೆ. ಈಗ ಬೆಳಗ್ಗೆದು ತಿಂದಾಯಿತು, ಸೂಪರ್ ಟೇಸ್ಟ್ ಇತ್ತು. ಇವನು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದ, ಪರಿಮಳ ಕೇಳಿ ಮತ್ತೆ ಅವನು ಕೂಡ ತಿಂದ. ನಿಜವಾಗ್ಲೂ ಒಳ್ಳೆದಾಗಿದೆ, ಖುಷಿ ಆಯಿತು ನಮಗೆ. ಟೇಸ್ಟಿ ಇತ್ತು. ನಮ್ಮ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತುಂಟಾ?
ಖಂಡಿತ. ನಾವು ಅಶ್ವಮೇಧ ಎಕ್ಸ್‌ಪ್ರೆಸ್ಸಲ್ಲಿ ಹತ್ತಿರುವ ಕಾರಣ ನಮಗೆ ಒಂದು ಎಂಥ ಲಾಭ ಆಯಿತು ಅಂತ ಹೇಳಿದರೆ, ಕೇವಲ 1:30ಇಂದ 2 ಗಂಟೆಗಳಲ್ಲೇ ಮೈಸೂರು ತಲುಪಿದೆವು. ಇಲ್ಲದಿದ್ದರೆ ಅಲ್ಲಲ್ಲಿ ನಿಲ್ಲಿಸಿಕೊಂಡು ಮತ್ತೆ ತುಂಬ ರಗಳೆ ಆಗ್ತಿತ್ತು ನಮಗೆ. ತುಂಬ ಬೇಗ ರೀಚ್ ಆದೆವು. 2 ಗಂಟೆ ಹೊತ್ತು ನಿಜವಾಗ್ಲೂ ನಿಂತಿದ್ದೇವೆ ನಾವು. ಆದರೆ ನನಗೆ ಆ ಒಂದು ಸುಸ್ತು ಭಾಸ ಆಗಲಿಲ್ಲ. ಪಾಪ ಅವನಿಗೆ ಮಹಿಗೆ ಸ್ವಲ್ಪ ಕಷ್ಟ ಆಯ್ತಂತ ಅನ್ನಿಸ್ತದೆ. ಆದರೆ ಅವನು ತುಂಬ ಮೆಚ್ಯೂರ್ ಕಿಡ್ ಆಯಿತಾ. ಅಂದರೆ ಅವನು ಯಾವತ್ತೂ ಕೂಡ ಅವನ ಕಷ್ಟವನ್ನು ಬೇರೆಯವ್ರ ಹತ್ರ ಹೇಳಿಕೊಳ್ಳುವುದಿಲ್ಲ. ಅವನ ಹಠ ಎಂತ ಇದ್ರೂ ಅಪ್ಪ ಅಮ್ಮನ ಹತ್ರ ಮಾತ್ರ ಅಷ್ಟೇ. ಈಗ ನಾನು ಎಷ್ಟು ಸಲ ಹಸಿವಾಗ್ತದ ಸುಸ್ತಾಯ್ತಾ ಅಂತ ಕೇಳಿದ್ರು, ಇಲ್ಲ ನನಗೆಂತ ಆಗಲಿಲ್ಲ ಅಂತ ಹೇಳಿ ಅವನು ಕೂಡ ನನ್ನೊಟ್ಟಿಗೆ ನಿಂತಿದ್ದ. ಮತ್ತು ಸ್ವಲ್ಪ ಕಾಲಿತ್ತು, ಹಿಂದೆಲ್ಲ ಜಂಗುಳಿ ಅಂತ ಇರಲಿಲ್ಲ. ಹಾಗಾದ ಕಾರಣ ನಮಗೆ ಅಷ್ಟೆಂತ ಸುಸ್ತಾಗಲಿಲ್ಲ ನಿಂತರೂ ಕೂಡ. ಮೈಸೂರು ತಲುಪಿದ ನಂತರ ನಾವಲ್ಲಿ ತಿಂಡಿ ಎಲ್ಲ ತಿಂದು ಮತ್ತೆ ಆರಾಮ್ಸೆ ಊರಿನ ತನಕ ಕೂತಿದ್ದೆವು. ಹಾಗಾದ ಕಾರಣ ಇವತ್ತಿನ ಈ ಒಂದು ಪ್ರಯಾಣ ಉಂಟಲ್ವ, ನಾವು ಊಹಿಸದ ರೀತಿಯಲ್ಲೇ ಹೋಯಿತು ಅಂತ ಹೇಳಬಹುದು. ಬೆಳಿಗ್ಗೆ ನಾವು ಊಹಿಸಿಕೊಂಡು ಬಂದದ್ದೇ ಬೇರೆ, ಹೀಗೆಲ್ಲ ಆಗ್ತದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ ಆಯಿತಾ. ಹಾಗೆ ಇನ್ನು ಅನ್ಪ್ಲ್ಯಾನ್ಡ್ ಆಗಿ ಯಾವತ್ತೂ ಕೂಡ ಪ್ರಯಾಣ ಮಾಡಬಾರ್ದು ಅಂತ ಹೇಳೋದಕ್ಕೆ ಒಂದು ಅನುಭವ ಆಯಿತು. ಹಾಗಂತ ಹೇಳಿ ತೀರಾ ಕೆಟ್ಟ ಅನುಭವ ಎಂತ ಅಲ್ಲ. ಮುಂದೆ ಇಂತಹ ಸನ್ನಿವೇಶಗಳು ಯಾವಾಗಾದ್ರೂ ಬಂದರೆ ಈ ರೀತಿ ಹೋಗುವ ಸಾಧ್ಯತೆ ಉಂಟು, ಇಲ್ಲ ಅಂತ ಇಲ್ಲ. ಹಾಗಾಗಿ ಇಂಥದ್ದೆಲ್ಲ ಅನುಭವಗಳು ಜೀವನದಲ್ಲಿ ಬೇಕು. 8 ಗಂಟೆಗಳ ಕಾಲ ಕೂತ್ಕೊಂಡು ನಾವೀಗ ಎಲ್ಲಿಗೆ ತಲುಪಿದೆವು? ಸುಳ್ಯಕ್ಕೆ ತಲುಪಿದೀಗ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ನಮ್ಮ ಊರಿಗೆ ತಲುಪ್ತೇವೆ. ಹೌದಾ? ಅಂತೂ ಇಂತೂ ನಾವು ಎಕ್ಸ್‌ಪ್ರೆಸ್ ಬಸ್ಸಿನಿಂದ ಇಳಿದು ನಮ್ಮ ಊರಿನ ಬಸ್ಸಿಗೆ ಹತ್ತಿ ಅವನ ಅಜ್ಜಿ ಮನೆಗೆ, ಹಾಗೆ ನಾನು ನನ್ನ ಮನೆಗೆ ಹೋದೆವು. ಹಾಗೆ ಅವನ ಅಜ್ಜ ಕೂಡ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದರು ನಾನು ಇಳಿಯುವ ಸ್ಥಳಕ್ಕೆ. ಅಂತೂ ಇಂತೂ ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ ಹೇಳಬಹುದು. ನಾನು ಆಟೋದಲ್ಲಿ ಹೋಗುವಾಗ ಮಹಿ ಮತ್ತು ಅವನ ಅಜ್ಜ ಹೋಗ್ತಾ ಇದ್ರಿಲ್ಲಿ. ಹಾಗಾಗಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.